ಪಾಗಲಿಂದ ಶುರುವಾಗಿದ್ದು ಪಾಯಲ್ಗೆ ಎಂಡಾಗಿದೆ. ಪಾಗಲಾಗಿಲ್ಲ ತಾನೆ? ಇಲ್ಲ ಇಲ್ಲ ಮೇಡಮ್, ನಾನು ಪರ್ಫೆಕ್ಟ್ ಮೇಡಮ್. ಇವನೇನೋ ಫೋನ್ ತೆಗಿತಾ ಗೋವಾನಲ್ಲಿ ತಾಯಿ ಮಸಾಜ್ ಮಾಡಿಸ್ಕೊಂಡಿರ್ತಾನೆ. ನಮ್ಮನ್ನು ರಿಜೆಕ್ಟ್ ಮಾಡಿದ ಫಿಗರ್ಗಳೆಲ್ಲ ಮಾಡಿದ್ದೆ ಮೇಡಮ್. ನಾನೇನು ಮಾಡಲ್ಲ ಮೇಡಮ್, ಒಳ್ಳೆ ನಾನು ಬೇಡ ಬಿಡಿ ಮೇಡಮ್. ನಮ್ಗೆ ಯಾವ್ದಾದ್ರು ಕತೆ ಹೇಳಕ್ ಬರ್ತೀರಾ? ಇಲ್ವಾ? ನೀವು ಶಾರ್ಟ್ ಫಿಲಿಮ್ಸ್ ಎಲ್ಲ ಸ್ಕ್ರಿಪ್ಟ್ ಮಾಡ್ತಿರ್ತೀರಲ್ಲ, ಆ ಸ್ಕ್ರಿಪ್ಟಿಂಗ್ ಪ್ರೋಸೆಸ್ ಹೆಂಗಿರುತ್ತೆ? ನಾನು ಫಸ್ಟ್ ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಿದ್ದು ಪಾಗಲ್ ಅಂತ. ಸೊ ಅದ್ರದ್ದು ಐಡಿಯಾ ಹೆಂಗೆ ಬಂದಿದ್ದು ಅಂದರೆ, ನಾನು ಕಾಲೇಜಲ್ಲಿದ್ದಾಗ ಒಂದು ಹುಡುಗನಿಗೆ ಹಾರ್ಡ್ ಹಿಟ್ಟಿಂಗ್ ಬ್ರೇಕಪ್ ಆಗಿತ್ತು. ಸೊ ಅವಾಗ ಅವ್ನು ನನಗೆ ಹೇಳಿದ್ದ, ಈ ಬೇಡ ಬಿಡಿ ಮೇಡಮ್ ಹೇಳಿದ್ರೆ ಒಂಥರ ಅಂದರೆ ಲೈಕ್ ಆ ಥರ ಯಾರು ಮಾಡಬಾರ್ದು, ಇದು ಫಿಲಮ್ ಫನ್ಗೋಸ್ಕರ ಅಷ್ಟೇ. ಹಿಂಗೆ ಹುಡುಗಿರು ಅಂದರೆ ಅವ್ನಿಗೆ ಸ್ಟೇಷನ್ಗೆ ಹೋದಾಗ ಹುಡುಗಿ ನಂಗೆ ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಅವನೇ ನನಗೆ ತುಂಬ ಫೋರ್ಸ್ ಮಾಡ್ದ, ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದರೆ. ಸೊ ಅದಕ್ಕೆ ಆ ಹುಡುಗಿ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡ್ಸ್ ಇರಲಿ, ಟೆಕ್ಸ್ಟ್ಗಳು ಇರಲಿ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋ ಟೆಕ್ಸ್ಟ್ಗಳಿದ್ರೆ ಇನ್ನೂ ಒಳ್ಳೆಯದು. ಹುಷಾರು ಏನಾದರೂ ಲವ್ ಮಾಡಿದ್ರೆ, ಬಟ್ ಕೆಟ್ಟದಕ್ಕೆ ಯೂಸ್ ಮಾಡಬೇಡ. ಆ ಹುಡುಗಿ ನಿನಗೆ ಯಾರಾದರೂ ನಿನಗೆ ತೊಂದರೆ ಕೊಟ್ಟರೆ ನೀನು ತೊಂದರೆ ಕೊಡು ಅಂತ ಹೇಳಿದ್ದ. ಸೊ ಈ ಪಾಯಿಂಟ್ ಚೆನ್ನಾಗೈತಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಕ್ಲೈಮ್ಯಾಕ್ಸಲ್ಲಿ ಇಟ್ಕೊಂಡು, ಸೊ ನೋಡಿ ಎಲ್ಲೋ ಪಾಯಿಂಟ್ ಅದು ನನ್ನ ಕಾಲೇಜ್ ಡೇಸಲ್ಲಿ ಇದ್ದಾಗ ನನ್ನ ಫ್ರೆಂಡ್ ನನಗೆ ಹೇಳಿದ ಪಾಯಿಂಟು, ಅದನ್ನು ನಾನು ಪಾಗಲ್ ಮಾಡ್ಬೇಕಂದ್ರೆ ಅದಕ್ಕೆ ಕ್ಲೈಮ್ಯಾಕ್ಸ್ ಇಟ್ಟು, ಸೊ ಆಮೇಲೆ ಸೀನ್ಸ್ ಅದ್ರಿಗೆ ತಕ್ಕಂತಲೇ ಏನೇನು ಬರಿಬೋದು, ಸೀನ್ಸ್ ಮಾಡ್ಬೋದು, ಏನು ಎತ್ತ ಅಂತ. ಸೊ ನಾವು ಪಾಗಲ್ ಮಾಡಿದ್ದು. ಸೊ ಅದ್ರ ಕ್ಲೈಮ್ಯಾಕ್ಸಿಂದ ಈ ಎರಡು ಜೋಡಿ ಒಂದಾಗ್ಬಿಟ್ಟಿತ್ತು. ಯಾಕಂದರೆ ಅದು ಲಾಕ್ಡೌನ್ ಟೈಮಲ್ಲಿ ಮತ್ತೆ ಸೆಕೆಂಡ್ ಲಾಕ್ಡೌನೋ ಏನೋ ಐ ಥಿಂಕ್ ಅದು ರಿಲೀಸ್ ಆಗಿದ್ದು. ಫಸ್ಟ್ ಲಾಕ್ಡೌನಲ್ಲಿ ಅಮೃತಾಂಜನ್ ರಿಲೀಸ್ ಆದರೆ ಸೆಕೆಂಡ್ ಲಾಕ್ಡೌನಲ್ಲಿ ಇದು ರಿಲೀಸ್ ಆಯಿತು. ಒಂದು ಇಬ್ಬರು ನನಗೆ ಫೋನ್ ಮಾಡಿದ್ರು, ಅಂದರೆ ನನ್ನ ಫ್ರೆಂಡಿಗೆ, ನನ್ನ ಹತ್ರ ನಂದೆಲ್ಲ ನೋಡ್ಕೊಳವನೊಬ್ಬ ಸಂದೀಪ್ ತೇಜ್ ಅಂತ, ಅವ್ನು ನಂದೆಲ್ಲ ನೋಡ್ಕೊತಾ ಇದ್ದ. ಸೊ ಅವ್ನಿಗೆ ಫೋನ್ ಮಾಡಿದರು, ಗುರು ನನಗೆ ನಿಮ್ಮ ನಂಬರ್ ಕೊಡು, ಏನು ಗುರು ನಮ್ಮ ಹುಡುಗಿ ಒಪ್ಕೊಂಬಿಟ್ಲಲ್ಲ ಗುರು, ಕ್ಲೈಮ್ಯಾಕ್ಸ್ ಕಳ್ಸಿದ್ನಂತೆ ಎಡಿಟ್ ಮಾಡಿಬಿಟ್ಟು. ಅವ್ರ ಹುಡುಗಿ ಅಂದರೆ ಬ್ರೇಕಪ್ ಆಗಿ 4 years ಆಗಿತ್ತಂತೆ. ಸೊ ಅವನೇನು ಮಾಡೋನೆ, ನನ್ನ ಟ್ರೈಲರ್ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಕಳಿಸಿದ್ರೆ, ದೆನ್ ಆ ಹುಡುಗಿ ಬ್ಲಾಕ್ ಓಪನ್ ಮಾಡಿದ್ದಲ್ಲ ಅಷ್ಟೇ. ಆಮೇಲೆ ಇವನು ಮೆಸೇಜ್ಗಳು ಮಾಡ್ತಾ, ಸೊ ಇಬ್ಬರು ಒಂದಾಗಿದ್ದಾರೆ. ಒಂದು 4 ವರ್ಷ ಆದಮೇಲೆ ಅವ್ನು ನನಗೆ ಪಾರ್ಟಿ ಕೊಡಿಸ್ಬೇಕು ಅಂತ. ಸೊ ಹಂಗೆ ಇನ್ನೊಂದು ಪೇರು ಏನೋ ಸಮಥಿಂಗ್ ಅದೇ ಥರ ಆಗಿತ್ತು, 2 ವರ್ಕೌಟ್ ಆಗಿತ್ತು. ಆಮೇಲೆ ನನಗೆ ಭಯ ಆಗಿದ್ದು, ಇದರಿಂದ ತುಂಬ ಕೆಟ್ಟದೇನಾದರೂ ಆಗೋಗ್ಬಿಡುತ್ತೇನೋ ಅಂದ್ಬಿಟ್ಟು ಭಯ ಅವಾಗಾಗಿ ಆ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿಬಿಟ್ಟೆ. ಅಂದರೆ ಯೂಟ್ಯೂಬಲ್ಲಿ ರನ್ ಆಗ್ತಾರ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿದೆ. ಸುಮಾರು ಜನ ಮತ್ತೆ ಅದಕ್ಕೆ ಕಮೆಂಟ್ ಕ್ಲೈಮ್ಯಾಕ್ಸ್ ಇಲ್ಲ ಅಂತ ಮತ್ತೆ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನ ಯಾರು ನೆಗೆಟಿವ್ ಆಗಿ ತಗೊಳಕ್ಕೆ ಹೋಗ್ಬೇಡ್ರಿ, ಪಾಸಿಟಿವ್. ವೆರಿ ಗುಡ್. ಪಾಗಲಿಂದ ಶುರುವಾಗಿದ್ದು ಪಾಯಲ್ಗೆ ಎಂಡಾಗಿದೆ. ಪಾಯಲ್ ಇಲ್ಲ ಮೇಡಮ್, ಪಾಯಲ್ ಯಾಕೆ ಅಲ್ಲ, ಶಾರ್ಟ್ ಫಿಲ್ಮ್ ಅಲ್ಲಿ ಸಿಕ್ಕಿದ್ರಲ್ಲ. ಇಲ್ಲ ಅಂದ್ರೆ ಅಮೃತಾಂಜನ್ ಫಸ್ಟ್ ಮಾಡಿದ್ದೆ. ಅದೇ ವಾಟ್ ಎವರ್, ಪಾಗಲ್ಲು ಪಾಯಲ್ ಅಥವಾ ಪಾಯಲಿಂದ ಶುರುವಾಗಿ ಪಾಗಲ್ಗೆ ಎಂಡಾಯ್ತಾ, ಪಾಗಲಿಂದ ಶುರುವಾಗಿ ಪಾಯಲ್ಗೆ ಎಂಡಾಯ್ತಾ? ಅಲ್ಲ, ಪಾಯಲಿಂದ ಶುರುವಾಗಿ ಪಾಗಲ್ ನಡೀತಾ ಇದೆ. ಪಾಗಲ್ ಆಗಿಲ್ಲ ತಾನೆ? ಇಲ್ಲ ಮೇಡಮ್, ನಾನು ಪರ್ಫೆಕ್ಟ್. ಈ ಶಾರ್ಟ್ ಫಿಲಿಮ್ ಜರ್ನಿಲಿ ನಿಮಗೆ ಇಂಡಸ್ಟ್ರಿಯವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಮೇಡಮ್ ಅದೇ ನಾನು ಶಾರ್ಟ್ ಫಿಲಮ್ ಮಾಡಿದಾಗ ಸುಮಾರು ಹೀರೋಗಳಾಗಲಿ ಆರ್ ಡೈರೆಕ್ಟರ್ಗಳಾಗಲಿ ಸಖತ್ತಾಗಿ ಮಾಡಿದರೆ, ಯಾರು ಈ ಥರ ಎಲ್ಲ ಮಾಡಿರೋದು ಅಂತ. ನಾವು ಶಿವಣ್ಣ ಅವ್ರ ಮನೆಗೆ ಹೋಗಿದ್ರೆ, ಆ್ಯಕ್ಚುಲಿ ರಿಲೀಸ್ ಟೈಮಲ್ಲಿ ಶಿವಣ್ಣ ಅವರು ಕರೆದು ಮಾತಾಡಿಸಿ ಸಖತ್ತಾಗಿ ಮಾಡಿದ್ದೀರಾ ಅಂತ ಅವರು ಸಖತ್ ಇದು ಮಾಡಿದ್ರು ಬಿಡಿ. ಧ್ರುವ ಸರ್ಜಾ ಸರ್ ಅವರು ಶಾರ್ಟ್ ಫಿಲಮ್ ನೋಡಿ ಸಖತ್ತಾಗಿ ಮಾಡಿದ್ದೀರಾ, ನಿಮ್ಗೇನೇ ಹೆಲ್ಪ್ ಬೇಕಂದ್ರೆ ನಾನು ಕೇಳಿ ಅಂತ ಹೇಳಿದರು. ಅಂದರೆ ನೀವೇನೇ ಕರೆದ್ರು ನಾನು ಬರ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಸುಮಾರು ಹೇಳಿದರು. ಆ್ಯಂಡ್ ಈವನ್ ನಾನು ನಿಖಿಲ್ ಕುಮಾರಸ್ವಾಮಿ ಸಖತ್ತಾಗಿ ಮಾಡ್ತೀನಿ. ಆ್ಯಂಡ್ ನಿಖಿಲ್ ಕುಮಾರಸ್ವಾಮಿ ಅವರ ತಾಯಿಯವ್ರು ಬಂದು ನಮ್ಮೂರು ಸೈಡ್ ಅವರೇ. ಸೊ ನಾವು ಹಂಗೆ ಇದಾದ್ರಿ, ಕನೆಕ್ಟ್ ಆದ್ರಿ. ಸೊ ನಿಖಿಲ್ ಸರ್ನು ಸಖತ್ತಾಗಿ ಮಾಡ್ತೀಯಾ, ನೀನು ಸಖತ್ತಾಗಿ ಮಾಡ್ತೀಯಾ, ನಿನ್ಗೆ ಏನೇ ಸಪೋರ್ಟ್ ಬೇಕಂದ್ರೆ ಕೇಳೋ ನಾನು ಮಾಡ್ತೀನಿ ಅಂದರೆ ನನಗೆ ಅನಿಸ್ತಾ ಇತ್ತು, ಅಂದರೆ ಇವರು ಹೆವಿ ದೊಡ್ಡವರಲ್ಲ, ನಮಗೇನು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ ಸಾಕು, ಸಪೋರ್ಟ್ ಬೇಕಂದ್ರೆ ನಾನು ಮಾಡ್ತೀನಿ ಅಂತವ್ರಲ್ಲ. ತದ್ವಾ ಒಳ್ಳೆಯವರು ಇವರೆಲ್ಲ. ಆ್ಯಂಡ್ ಎಸ್ಪೆಷಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ನಾನು ಡೈರೆಕ್ಟಾಗಿ ಅಲ್ಲಿ ಇದು ಮಾಡ್ಬೇಕಂದ್ರೆ ಸಖತ್ ಒಳ್ಳೆ ಮನುಷ್ಯ ಅನಿಸ್ಬಿಟ್ಟು. ಯಾರನ್ನೂ ಏನು ಸೆಟ್ಟಲ್ಲಿ 10-20 ಟೇಕ್ ಹೋಗ್ತಾ ಇದ್ರು ಕೆಲವೊಂದು, ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ. ಒಂದು ಸತಿಗೂ ನಾನು ಅಂದರೆ ಜೋರಾಗಿ ಮಾತಾಡಿರೋದು ಕೇಳಿಲ್ಲ. ಹೌದಾ, ಓಕೆ ಆಯಿತು ಸರ್, ಓಕೆ ಆಯಿತು, ಓಕೆ ಮಾಡೋಣ ಅಂತ. ಆ್ಯಂಡ್ ಈವನ್ ಕೋಮಲ್ ಸರ್, ಬ್ಯೂಟಿಫುಲ್ ಅಯ್ಯಪ್ಪ ಕೋಮಲ್ ಸರ್, ಸಾರಿ ಅಯ್ಯಪ್ಪ ಅಂತ ಬಂದುಬಿಡ್ತು ನಮ್ಮೂರು ಭಾಷೆನಲ್ಲಿ, ಸಾರಿ ಸರ್ರು ಎಕ್ಸ್ಟ್ರಾಡಿನರಿ ಆ್ಯಕ್ಟ್ರು.
ಮೇಡಮ್ ಕಂಟಿನ್ಯೂಟಿ ಫಸ್ಟ್ ಡೇ ಎಲ್ಲೋ ಶೂಟ್ ಮಾಡಿದ್ರೆ ಒಂದು ಬ್ಲಡ್ ಕಂಟಿನ್ಯೂಟಿ ಇತ್ತು. ಈವನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಹೇಳಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಒಂದು 10-15 ದಿವಸ ಆದಮೇಲೆ ಅವ್ರು ಮಾತ್ರ ಏನೋ ಬ್ಲಡ್ ಅವರಷ್ಟೇ ಮೇಕಪ್, ಅವರು ಪರ್ಸ್ನಲ್ ಮೇಕಪ್ ಅವ್ರು ಇರ್ತಾರಲ್ವ, ಬ್ಲಡ್ ಹಾಕೊಂಡು ಕೈ ಸುತ್ಕೊತಾ ಇದ್ರು. ನಾನು ಸರ್ ಏನು ಸರ್ ಬ್ಲಡ್ ಏನಕ್ಕೆ ಇವಾಗ ಅಂದೆ. ಅಲ್ಲ ಮಗ, ಅವರು ಒಂದೊಂದು ಸತಿ ಮಗ ಬಾಸ್ ಏನಂದರೆ ಅದು ಕರಿತಾ ಇರ್ತಾರೆ. ಅಲ್ಲ ಮಗ, ಅದು ಅವತ್ತು ಹಿಂಗಾಗಿತ್ತಲ್ಲ, ಇದಕ್ಕೆ ಏನೋ ಇವರು ಇಂಥ ಅದಕ್ಕೆ ಅವರು ದೊಡ್ಡ ದೊಡ್ಡ ಇವರಾಗಿರೋದು ಅಂತ ಅಂದ್ಕೊಂಡೆ. ಆ್ಯಂಡ್ ಇವನ್ ನಾವು ಸ್ಕೂಲಲ್ಲೆಲ್ಲ ಇದ್ದಾಗ ಅವ್ರದ್ದು ಫಿಲಮ್ಗಳೆಲ್ಲ ನೋಡ್ಕೊಂಡು ಬೆಳೆದವ್ರು, ಎಸ್ಪೆಷಲಿ ಜಗ್ಗಣ್ಣಂದು ಕೋಮಲ್ ಅವ್ರದ್ದು ಕಾಮಿಡಿಗೆ ನಾನು ತುಂಬ ದೊಡ್ಡ ಫ್ಯಾನು. ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದೆ. ಲೈಕಾ ಪ್ರೊಡಕ್ಷನ್ಸ್ ಅವರು, ತಮಿಳ್ ಪ್ರೊಡಕ್ಷನ್ಸ್ ಅವರು, ತುಂಬ ದೊಡ್ಡ ಪ್ರೊಡಕ್ಷನ್ಸ್ ಅವರು. ದುನಿಯಾ ವಿಜಯ್ ಸರ್ನೂ ಇದ್ದರು ಅದರಲ್ಲಿ, ಕೋಮಲ್ ಸರ್, ನಾನು, ನಿಖಿಲ್ ಸರ್, ಕೋಮಲ್ ಸರ್, ಮೂವರು ಫ್ರೆಂಡ್ಸ್ ಅದರಲ್ಲಿ. ತುಂಬ ನನಗೆ ತುಂಬ ದೊಡ್ಡ ಕ್ಯಾರೆಕ್ಟರ್ ಇತ್ತು, ಥ್ರೋಟ್ ಇತ್ತು, ಬಟ್ ಅದು ನಿಂತೋಗ್ಬಿಡ್ತಲ್ಲ ಅನ್ನೋದೊಂದು ಬೇಜಾರು. ಇಲ್ಲ, ಅದು ಏನೋ ಒಂದು ರೀಸನ್ಗೆ ಆಗಿರುತ್ತೆ, ಅದು ಮತ್ತೆ ಓಪನ್ ಅಪ್ ಆಗಿ ಬರ್ಬೋದು. ಆದರೆ ಒಳ್ಳೇದು ಮೇಡಮ್, ನಿಮ್ಮ ಖಂಡಿತ ಆಗ್ಬೋದೇನೋ. ಹೌದು ಹೌದು ಹೌದು, 2025 ಎಲ್ಲ ಒಳ್ಳೇದಾಗುತ್ತೇನೋ. ಆದರೆ ಒಳ್ಳೇದು ಅಲ್ಲ. ಹೌದು 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 ಹೌದು, ಪಾಸಿಟಿವ್ ಆಗಿ ಇರಬೇಕು. ಹೌದು 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 ಮೇಡಮ್. ಶಾರ್ಟ್ ಫಿಲಿಮ್ ಆಗಲಿ ಏನೇ ಮಾಡ್ಬೇಕಂದ್ರೂ ಒಂದು ಟೀಮ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಅದೇ ಮೇಡಮ್, ನಾವು ಅಮೃತಾಂಜನ್ ಮಾಡಬೇಕಂದ್ರೆ ಅದರಲ್ಲಿ ಆ್ಯಕ್ಟ್ ಮಾಡಿದವರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ಬ್ಯೂಟಿಫುಲ್. ಅಂದರೆ ಇವಾಗ ನಾವು ಶಾರ್ಟ್ ಫಿಲಮ್ಸ್ ಮಾಡ್ತಿರಲ್ಲ, ಇವಾಗ ಬರೋ ಹೊಸಬ್ರೇ ಫಸ್ಟ್ ಪೇಮೆಂಟ್ ಕೇಳ್ಬಿಡ್ತಾರೆ. ಹೌದು, ಕತೆನೂ ಕೇಳಿರಲ್ಲ, ಎಸ್ಪೆಷಲಿ ಹುಡುಗಿರು. ಸರಿ ಅಕ್ಕ, ಫಸ್ಟು ನಿನ್ನ ಕತೆ ಕೇಳಕ್ಕ, ಫಸ್ಟ್ ಕತೆ, ಈ ಟೀಮ್ ಯಾರು. ಆ್ಯಂಡ್ ಈವನ್ ನಾವು ಒಂದು ಶಾರ್ಟ್ ಫಿಲಮ್ ಮಾಡಿದಿರಿ, 24-25 ಮಿಲಿಯನ್ ಹೋಗಿದೆ ಅದು ಯೂಟ್ಯೂಬಲ್ಲಿ. ಹಂಗಂತೇಳಿ ನಾವೇನು ಫ್ರೀಯಾಗಿ ಮಾಡಿಸಲ್ಲ. ಫಸ್ಟು ಕತೆ ಕೇಳಬೇಕು. ಕತೆ ಸಖತ್ತಾಗೈತೆ ಅಂದರೆ ಫ್ರೀಯಾಗಿ ಆ್ಯಕ್ಟ್ ಮಾಡೋಕ್ಕೂ ರೆಡಿ ಇರಬೇಕು. ಯಾಕಂದರೆ ಆ ಥರ ಕತೆಗಳು ಸಿಗಲ್ಲ ಮತ್ತೆ. ಅವ್ರ ಹತ್ರ ದುಡ್ಡಿಲ್ಲ, ಅಕಸ್ಮಾತ್ ಕೊಡೋಕೆ ನಿಮ್ಮ ಹತ್ರ ದುಡ್ಡಿಲ್ಲ ಸರ್, ಫ್ರೀಯಾಗಿ ಓಕೆ, ಫ್ರೀಯಾಗಿ ಮಾಡು. ಕತೆ ಚೆನ್ನಾಗಿಲ್ಲ, ನಿನಗೆ ದುಡ್ಡಿನ ಅವಶ್ಯಕತೆ ಐತೆ, ಫಿಲಮ್ ಮಾಡಬೇಕು ಅಂದಾಗ ದುಡ್ಡು ಒಂದಕ್ಕಿಂತ 2 ಪಟ್ಟು ಜಾಸ್ತಿನೇ ಕೇಳು. ನಮ್ಗೆ ಯಾವ್ದಾದ್ರು ಕತೆ ಹೇಳಕ್ ಬರ್ತೀರಾ? ಮಾಡೋಣ ಮೇಡಮ್, ನೀವು ಅನ್ಬೇಕಷ್ಟೇ. ಹೇಳಪ್ಪೋ, ನಾವು ಮಾಡ್ತೀರಿ. ಮಾಡೋಣ ಮೇಡಮ್, ನಾವು ಕೋಲಾರದವ್ರೆ ತಾನೇ, ಮಾಡೋಣ ಬಿಡು. ಮಾಡೋಣ. ಕತೆ ಹೆಂಗಿದ್ರು ನಾನು ಪೇಮೆಂಟ್ ಏನು ಕೇಳಲ್ಲ, ಹಂಗೆ ಫ್ರೀಯಾಗಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಹಿಂಗೆಲ್ಲ ಹೀರೋಯಿನ್ ಸಿಕ್ಕಿದ್ರೆ ಖುಷಿ. ಆ್ಯಂಡ್ ಇವನ್ ಪಾಯಲ್ ವಿಚಾರಕ್ಕೆ ಬಂದರೆ, ಪಾಪ ₹1 ಕೇಳಿಲ್ಲ. ನಾವೊಂದು 40 ಡೇಸ್ ವರ್ಕ್ ಮಾಡಿದ್ದಾಳೆ ಮೇಡಮ್. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಗಂಟೆ ವರ್ಕ್ಶಾಪ್ ಒಂದು ತಿಂಗಳು ಮಾಡಿದಿರಿ. ಒಂದು ದಿನವೂ ಅವ್ಳಿಗೆ ಪೇಮೆಂಟ್ ಕೇಳಿಲ್ಲ. ಆ್ಯಂಡ್ ಇವನ್ ಅದು ಇಟ್ಟಾಗುತ್ತೆ ಅಂತ ಯಾರಿಗೆ ಗೊತ್ತು. ಆದರೂ ಬಂದಿದ್ದಾಳೆ ಹುಡುಗಿ. ನಂಗೆ ಹುಡುಗಿ ಆ ವಿಚಾರದಲ್ಲಿ, ವರ್ಕ್ ವಿಚಾರದಲ್ಲಿ ಹುಡುಗಿ ಸಖತ್ತಿದ್ದು. ಅಂದರೆ ಎಸ್ಪೆಷಲಿ ಅಂದರೆ ನಾನು ಇವಾಗ ನೋಡ್ತಾ ಇದ್ದೀನಲ್ಲ, ಅವಾಗೇನು ಅನಿಸ್ತಾ ಇರಲಿಲ್ಲ ನನಗೆ. ನನಗೇನು ಅನಿಸ್ತಾ ಇರಲಿಲ್ಲ. ಆ್ಯಂಡ್ ಅವಾಗ ನನಗೆ 20-21 ವರ್ಷ ಏಜ್ ಅಷ್ಟೇ. ಇವಾಗ ಅನಿಸುತ್ತೆ, ಯಾಕಂದರೆ ಇವಾಗಿರೋ ನಾವು ಹುಡುಗಿರನ್ನ ಅಂದರೆ ಲೈಕ್ ಯಾರನ್ನ ಕೇಳಿದ್ರೆ ಫಸ್ಟ್ ಪೇಮೆಂಟ್ ಮತ್ತು ವರ್ಕ್ಶಾಪ್ 2 ದಿವಸ ಆದಮೇಲೆ ಮತ್ತೇನಕ್ಕೆ ಬರಬೇಕು, ನೀನು ಕರೆಕ್ಟಾಗಿ ಮಾಡಿದ್ರೆ ನಾವೇನಕ್ಕೆ ವರ್ಕ್ಶಾಪಿಗೆ ಕರಿತೀರಿ. ಹೌದು, ಖಂಡಿತ. ಅಲ್ಲೋಗಿ ಟೇಕ್ಗಳು ತಗೊತಾ ಇರ್ತೀರಾ. ಆ್ಯಂಡ್ ನಾವು ಬರ್ಕೋಣ ನಮ್ಮ ಸ್ಟೈಲ್. ನೀವು ಅಮೃತಾಂಜನ್ ನೋಡಿದ್ರೆ ಅದ್ರ ಕಾಮಿಡಿ ಟೈಮಿಂಗ್ ಆಗಲಿ, ಅದ್ರ ರಿಯಾಕ್ಷನ್ಸ್ ಆಗಲಿ, ಅದು ಬೇರೆ ಥರನೇ ಇದೆ. ಅದಕ್ಕೆ ತುಂಬ ವರ್ಕೌಟ್ ಆಗಿರೋದು. ಸೊ ಆ ಥರ ವರ್ಕೌಟ್ ಮಾಡೋದಕ್ಕೆ ನಾವು ಯಾರೇ ಆರ್ಟಿಸ್ಟ್ನ ತಗೊಂಡ್ರು ನಮ್ಮ ಝೋನಿಗೆ ಸೆಟ್ ಆಗಬೇಕಂದ್ರೆ ಅವ್ರಿಗೆ 1 day 2 days ಬೇಕಲ್ವಾ? ಖಂಡಿತ ಬೇಕು. ಹೌದು. ಸೊ ಅದಕ್ಕೆ ವರ್ಕ್ಶಾಪಿಗೆ ಬರಲ್ಲ ಸುಮಾರು ಜನ. ಅಂದರೆ ಕೆಲವ್ರು ಬಂದಿದ್ದಾರೆ ಪಾಪ, ಇಲ್ಲ ಅನ್ಬಾರ್ದು, ಕೆಲವರು ಬಂದಿಲ್ಲ. ಆ್ಯಂಡ್ ಪಾಯಲ್ಲೇ ಅಂತಲ್ಲ, ಇವನ್ ಪಾಪ. ಆ್ಯಂಡ್ ಗೌರವ್ ಶೆಟ್ಟಿ ಅಂತ ಅದರಲ್ಲಿ. ಆ್ಯಂಡ್ ಭವ್ಯ ಅಂತ ಹುಡುಗಿ ಹೆಬ್ಬಾಳದಿಂದ ಬರ್ತಾ ಇದ್ಲು ನಾಗರಬಾವಿಗೆ ಸ್ಕೂಟಿ ಹಾಕ್ಕೊಂಡು. ಆ ಹುಡುಗಿನೂ ಅಷ್ಟೇ. ಆ ಹುಡುಗಿನೂ 1 ತಿಂಗಳು 1.5 ತಿಂಗಳು ಮೇಡಮ್. ಯಾರ್ಯಾರು ಮಾಡಿದಾರೋ ಅಮೃತಾಂಜನಲ್ಲಿ ಬ್ಯೂಟಿಫುಲ್ ಆರ್ಟಿಸ್ಟ್ಗಳೆಲ್ಲರೂ ಸಖತ್. ಆ ಟೈಮಲ್ಲಿ, ಈ ಟೈಮಲ್ಲ, ಆ ಟೈಮಲ್ಲಿ. ಈಗ ನಿಮ್ಮ ಟೀಮಿಂದ ಒಬ್ರಿಗೆ ಲೈವ್ ಕಾಲ್ ಮಾಡ್ತೀರಾ ಅಂದರೆ ಯಾರಿಗೆ ಮಾಡ್ತೀರಾ? ಸುಧಾಕರ್ಗೆ ಮಾಡೋಣ. ಸುಧಾಕರ್ ನಾವು ಡೈಲಿ ಟಚಲ್ಲೇ ಇರ್ತೀರಿ. ಹೌದಾ? ಓಕೆ, ಹಂಗಾದ್ರೆ ಈಗಲೇ ಸ್ಪೀಕರ್ ಹಾಕಿ ನಿಮ್ಮ ಮೊಬೈಲಿಂದನೇ ಮಾಡಿ. ಫೋನು ಬೇಕು ಮೇಡಮ್, ಫೋನ್ ಇಸ್ಕೊಂಡು. ಫೋನ್ ಕೊಡಿ. ನೀವು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ಇಂಟರ್ವ್ಯೂಗೆ ಏನು ಹೇಳ್ಬಾರ್ದು. ಇಲ್ಲ ನಿಮ್ಮ ಹತ್ರನೇ ಇತ್ತಲ್ಲ, ಕೊಟ್ಬಿಟ್ರಾ? ಅಂದರೆ ಫೋನ್ ಕೊಡು ಅಂದರೆ ಮತ್ತೆ ಯಾರೋ ಮ್ಯಾನೇಜರ್ ಅವನೇ, ಅಸಿಸ್ಟೆಂಟ್ ಅವನೇ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಚಾರ್ಜ್ ಕೊಟ್ಟಿದ್ದೆ.
ಅದಕ್ಕೊಂದು ಕಾಮೆಂಟ್ ಹಾಕ್ತಾರೆ. ಕಮೆಂಟ್ ಮಾಡ್ತಾರೆ ಅಂತ ನೀವು ರಿಯಾಕ್ಟ್ ಮಾಡಬೇಡಿ. ಅಂದರೆ ಏನೋ ಭಯ ಮೇಡಮ್. ನಮ್ಮಮ್ಮ ಓದ್ತಾ ಇರ್ತಾರಾ, ನಮ್ಮಮ್ಮನ ಹೆವಿ ಭಯ ನನಗೆ. ಅಂದರೆ ಭಯ ಅಂದರೆ ಪಾಪ ನನ್ನ ಮಗ ರೆಸ್ಪೆಕ್ಟು, ಎಲ್ಲಿ ಬ್ಯಾಡಾಗಿ ಹಾಕ್ಬಿಡ್ತಾರೆ, ಏನೋ ಒಂದು ಬ್ಯಾಡಾಗಿ ಬಂದ್ರೆ ಅಲ್ಲ ಯಾಕೋ ನೀನು ಹಂಗೆ ಮಾತಾಡೋಕೋತೆ ಪಾಪ ಅವ್ರಿಗೆ ಇದು ಮಾಡ್ಬೇಕಲ್ಲ. ಅಲ್ಲಮ್ಮ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ, ಅವ್ರಿಗೆ ಮಾತಾಡ್ಬೇಡಪ್ಪ ಹಂಗೆಲ್ಲ, ಪಾಪ ಅವ್ರಿಗೆ ಇಷ್ಟ ಆಗೋ ಥರ ನೀನು ಮಾತಾಡ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲರೂ ಮೆಚ್ಚಕ್ಕಾಗಲ್ವಲ್ಲ. ಹೌದು ಹೌದು ಹೌದು, ಅದಂತೂ 100% ಮೇಡಮ್. ಅಂದರೆ ಅದೇ ಇವಾಗ ಗೊತ್ತಾಗ್ತಾರದು. ಅಂದ್ರೆ ನಿಮ್ಮನ್ನು ಪ್ರೀತಿಸೋರು 10 ಜನದಲ್ಲಿ 6 ಜನ ಇದ್ರೆ 4 ಜನ ಬೆನ್ನಿಂದ ಚೂರಿ ಹಾಕೋರೇ ಇರ್ತಾರೆ. ನಾವು 6 ಜನ ಇಷ್ಟಪಡಬೇಕು, 4 ಜನ ಬೆನ್ನಿಗೆ ಚೂರಿ ಹಾಕೋರ್ ತಲೆ ಕೆಡಿಸ್ಕೋಬಾರ್ದು ಮೇಡಮ್. ಬೆನ್ನಿಗೆ ಚೂರಿ ಹಾಕೋರು ಆಕ್ಚುಲಿ ನಮ್ಗೆ ಗೊತ್ತಿಲ್ದಿರೋನ್ ಹಾಕಲ್ಲ, ನಮಗೆ ಗೊತ್ತಿರೋರೇ ಹೇಳ್ತಾರೆ. ನಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರೋರೇ ನಮ್ಮ ಬೆನ್ನಿಗೆ ಚೂರಿ ಅದು ನಮಗೆ ಇವಾಗ ಬಾರಿ ಗೊತ್ತಾಗ್ತಾ ಇದೆ ನಮ್ಮ ಟೀಮಲ್ಲಿ. ಸರಿ ಅಂದರೆ ಇದರಲ್ಲೇ ಗೊತ್ತಾಗ್ತಾ ಇದೆ. ಅಲ್ಲಲ್ಲ, ಇವನು ಇವಾಗ ಆ್ಯಕ್ಚುಲಿ ಗೋವಾನಲ್ಲಿದ್ದಾನೆ. ತಾಯಿ ಮಸಾಜು, ತಂತು ಮಸಾಜು, ಅದೇನೇನು ಐತಲ್ಲ ಮಸಾಜ್ಗಳು ಮಾಡ್ಕೊತಾ ಇರ್ತಾನ. ಅಲ್ಲ, ಕೆಸಿನಾಗ ಹೋಗಿಲ್ವಾ? ಹೋಗಿರ್ತಾನೆ. ಅದು ಅಣ್ಣಂಗೆ ಇದೆ ಒಂದು ಸ್ವಲ್ಪ ಆಟ ಎಲ್ಲ. ಅಯ್ಯೋ, ಬಟ್ ಇವನೇನು ಸ್ಮೋಕ್ ಡ್ರಿಂಕ್ಸ್ ಮಾಡಲ್ಲ. ಅಲ್ಲ, ಸ್ಮೋಕ್ ಡ್ರಿಂಕ್ ಮಾಡಲೇಬೇಕಂತ ಏನಿಲ್ಲ. ಅಲ್ಲಲ್ಲ, ಗೋವಾಗೆ ಹೋದ್ರೆ ಅದೇ ಅನ್ಕೊಂಬಿಟ್ಟವ್ರು ಅಂದ್ಬಿಟ್ಟು ಆ ಥರದ್ದು. ಅದನ್ನೇ ಹೇಳ್ತಾರದು, ಡ್ರಿಂಕ್ಸ್ ಮಾಡೋರು ಕೆಟ್ಟವರು, ಮಾಡದೇ ಇರೋರು ಒಳ್ಳೆಯವರು ಅಂತ ಏನಲ್ಲ. ಅದೆಲ್ಲ ನೀವು ಆ ಥರ ನನಗೇನು ಹಂಗೇನಿಲ್ಲ. ಅಯ್ಯೋ, ಕುಡಿಬೇಕು ನೋಡಕ್ ಹೋದ್ರೆ ಕುಡಿಯೋರು, ದಮ್ಮೊಡಿಯೋರೆ ಅಟ್ಲೀಸ್ಟ್ ಒಂಚೂರು ನಿಯತ್ತಾಗಾದ್ರೂ ಇರ್ತಾರೆ. ಏನು ಮಾಡದೆ ಮೇಡಮ್ ನಾನೇನು ಮಾಡಲ್ಲ ಮೇಡಮ್, ಒಳ್ಳೆಯವನು ನಾನು. ಎದೋತದು ಒಳ್ಳೆಯವನು ಮೇಡಮ್ ನಾನು. ಅದೇನೆ, ಒಂದು ಹುಡುಗಿನ ಲವ್ ಮಾಡಿಲ್ಲ ಮತ್ತೆ ಹೆಂಗ್ ಒಳ್ಳೆಯವನು ಕನ್ಸಿಡರ್ ಮಾಡೋದು? ಮೇಡಮ್ ನಾನು ಲವ್ ಮಾಡಿದ್ದೀನಿ, ಅವ್ರು ನನ್ನನ್ನು ಯಾರು ಮಾಡಿಲ್ಲ. ಒನ್ ಸೈಡ್ ಲವರ್ ನೀವು. ನಾನು ಒಪ್ಪದೆ, ನಾನು ನಿಮ್ಮನ್ನ ನೋಡ್ರೆ ಹಂಗೆ ಅನ್ಸೋದೇ ಇಲ್ಲ. ನಿಮ್ದೊಂದು ಲವ್ ಫೇಲ್ಯೂರ್ ಇದೆ ಅಂತಾನೆ ಅನ್ಸೋದು. ಇಲ್ಲ ಮೇಡಮ್, ಆದಷ್ಟು ಬೇಗ ಆಗಲಿ. ಫೋನೇ ತೆಗಿತಾ ಮೇಡಮ್, ಇವನೇನೋ ಫೋನ್ ತೆಗಿತಾ ಇಲ್ಲ. ಗೋವಾನಲ್ಲಿ ತಾಯಿ ಮಸಾಜ್ ಮಾಡಿಸ್ಕೊಂಡಿರ್ತಾನೆ. ನಿಮ್ಮ ಈ ಗ್ರೋತ್ ನೋಡಿ ನಿಮ್ಮ ಅಮ್ಮಂಗೆ ಎಷ್ಟು ಖುಷಿ ಆಯಿತು? ಅಯ್ಯೋ, ಖುಷಿಗಿಂತೂ ಭಯ ಮೇಡಮ್ ನಮ್ಮ ಅಮ್ಮನಿಗೆ. ಭಯನಾ? ಯಾಕೆ? ಅಂದರೆ ಇದೆಲ್ಲ ಬಿಟ್ಬಿಟ್ಟು ಬಾರ ನೀನು, ಅಲ್ಲೇ ಬೆಂಗಳೂರಲ್ಲೇ ಬಿದ್ದಿರ್ತಿ, ಇಲ್ಲ ನನ್ನ ಜೊತೆಲಿ ಇರಬಾರೋ ಅಂತ ಒಂದು. ಯಾರಿದ್ದಾರೆ ಮನೆಯಲ್ಲಿ? ಇಲ್ಲ, ನಮ್ಮಮ್ಮ, ನಾನು, ನನ್ನ ತಂಗಿಗೆ ಮದುವೆ ಆಯಿತು. ಒಂದು 3 years ಬ್ಯಾಕ್ ಮದುವೆ ಆಯಿತು. ನಾನು ನಮ್ಮಮ್ಮ. ಬಟ್ ಇವಾಗ ನಮ್ಮಮ್ಮ ಊರಲ್ಲಿ ನಮ್ಮಮ್ಮ ಒಬ್ಬಳೇ ಇರ್ತಾಳೆ, ನಾನು ಬೆಂಗಳೂರಲ್ಲಿ ಇರ್ತೀನಿ. ಅದಕ್ಕೇನೆ. ಆ್ಯಂಡ್ ಅದೇ ಬೆಂಗಳೂರಲ್ಲಿ ಇನ್ನು ಅಲ್ಲಿನವರೇ ಅಲ್ವಾ, ಬೆಂಗಳೂರು ಅಂದ್ರೇ ಭಯ, ಜಗಳಗಳು, ಗಲಾಟೆಗಳು, ಏನೇನೋ ಇರ್ತದೆ ಅಂತ ಅಲ್ಲಿನವ್ರಿಗೆ ಅದು ಭಯನೇ. ಹೌದು. ನೀನು ಯಾರ ತಂಟೆಗೂ ಹೋಗ್ಬೇಡಪ್ಪ, ಯಾರನ್ನ ನಿನ್ನನ್ನೇ ಬೈದ್ರು, ತಪ್ಪು ಅವ್ರದ್ದೇ ಇತ್ತು, ನಿನ್ನೇ ಬೈದ್ರು, ಆದ್ರೂ ನೀನು ಶಿವ ಅನ್ಕೊಂಬರ್ತಾ ಇರಷ್ಟೇ. ನನ್ನನ್ನೇ ಇವಾಗ ಏನು ಅಂತಾರ ಹುಡುಗರು, ಅಮ್ಮ ಅಕ್ಕ ಅನ್ನೋದು ಅಷ್ಟೇ ಅಲ್ವಾ. ಆಯಿತು ಬಾ, ನಿನ್ನ ತಲೆ ಕೆಡಿಸ್ಕೊಂಬೇಡ, ನೀನು ಸೈಲೆಂಟ್ ಆಗ್ಬಿಡು. ಹಂಗೆ ಹೇಳಿ 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 ಅಂದರೆ ನನಗೂ ಒಂದು 22-23 ಹೆವಿ ನಾನು ಎಲ್ಲದಕ್ಕೂ ರಿಯಾಕ್ಟ್ ಆಗಿಬಿಡ್ತಾ ಇದ್ದೆ. ಹೋಗ್ತಾ ಅನಿಸಿದ್ದು ಮೇಡಮ್, ಲೈಕ್ ಏನು ಅಂದರೆ ಸೈಲೆಂಟ್ ಆಗಿಬಿಟ್ರೆ ಬೆಟ್ರು. ಅವನೇ ನಮಗೇನೋ ಅಂದ, ತಪ್ಪು ಅವನದೇ ಇರುತ್ತೆ, ಅವನೇ ಬೈತಾನೆ ನಮಗೆ. ಆಯ್ತು ಬಿಡೋಣ ಅಂದರೆ ಅದು ಅಲ್ಲಿಗೆ ಮ್ಯಾಟ್ರ್ ಮುಗ್ದೋಗುತ್ತೆ. ನೀನು ಕಿರಿಕ್ ಮಾಡ್ಕೊಂಡು ಮುಂದೆ ಹೋದರೆ ಮೇಡಮ್, ಆ ಟೈಮಲ್ಲಿ ಅವ್ನು ಕುಡ್ದಿದ್ನೋ, ಸುಮ್ಮನೆ ಏನೋ ಟೂಲೋ ಗೀಲೋ ಚಾಕುನೋ ಗೀಕನೋ ಹಂಗಂತ ಅಂದರೆ ಹೋಗ್ಬಿಟ್ಟ ನೀನು, ನಿಮ್ಮ ಪೇರೆಂಟ್ಸು, ನಿನ್ನ ನಂಬ್ಕೊಂಡಿರೋರು, ನಿನ್ನ ಗೋಲು ಏನೇನಿರುತ್ತೆ, ಸುಮ್ಮನೆ ಒಂದು ಮಾತಲ್ಲಿ ಆ ಟೈಮಲ್ಲಿ ಪಿತ್ತ ನತ್ತಿಗಿರುತ್ತೆ, ಆಬ್ವಿಯಸ್ಲಿ ನತ್ತಿಗೇರೇ ಇರುತ್ತೆ, ಇಲ್ಲ ಅಂತಲ್ಲ. ಅವನೇನು ನಮ್ಮ ತಪ್ಪಿಲ್ಲ ಅಂದಾಗ ಆದ್ರೂ ಸೈಲೆಂಟಾಗಿ ಬಂದರೆ ಎದ್ವತ್ತದ್ವ ಚೆನ್ನಾಗಿರ್ತೀರಿ ನಾವು. ಹೌದು, ಇದೊಂದು ಕಲ್ತಿದ್ದೀನಿ ನಾನು. ಅನ್ಪ್ರೊಫೆಷ್ನಲ್ಸ್ ಆಗಿದ್ದಾಗ ಶಾರ್ಟ್ ಫಿಲಿಮ್ ಮಾಡಿದರು, ಈಗ ಪ್ರೊಫೆಷ್ನಲ್ಸ್ ಆಗಿ ಫಿಲಿಮ್ ಮಾಡಿದ್ದಾರೆ. ಸೊ ನಮ್ಮ ಕನ್ನಡದವ್ರನ್ನ ನಾವೇ ಬೆಳೆಸಬೇಕು. ಸೊ ಎಲ್ಲರೂ, ಅದರಲ್ಲೂ ನಮ್ಮ ಕೋಲಾರ ಕನ್ನಡದವ್ರನ್ನ ನಾವೇ ಬೆಳೆಸಲೇಬೇಕು. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಥಿಯೇಟ್ರಿಗೆ ಹೋಗೇ ಸಿನಿಮಾ ನೋಡಬೇಕು, ಅದರಿಂದ ಅವ್ರಿಗೆ ಒಳ್ಳೇದಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಂದರೆ ಸುಮಾರು ಜನ ಎಲ್ಲ ಶಾರ್ಟ್ ಫಿಲಮೇ ಯೂಟ್ಯೂಬಲ್ಲೇ ಬರುತ್ತೆ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಅಮೃತಾಂಜನ್ ಅದು ಶಾರ್ಟ್ ಫಿಲಮ್ ಏನು ನೋಡಿದ್ರು ಅದನ್ನು ಫಿಲಮ್ ಮಾಡಿದ್ದಾರೆ. ಜಾನ್ ಫೆಬ್ ಮಾರ್ಚ್ ಒಳಗಡೆ ಬರುತ್ತೆ, ಗ್ಯಾರಂಟಿ. 100% ಸಖತ್ತಾಗಿರುತ್ತೆ. ಆ ಇಯರ್ ಮಾತಾಡೋ ಅಂಥ ಫಿಲಮ್ ಅಂತೂ ಹಾಗೆ. ನಿಮ್ಮ ಶಾರ್ಟ್ ಫಿಲಮ್ ಆ ವರ್ಷ ಎಲ್ಲ ಮಾತಾಡಿದ್ರು, ಅಮೃತಾಂಜನ್ ಶಾರ್ಟ್ ಫಿಲಮ್ಮು ಮೇಡಮ್. ಯಾರ್ಯಾರೋ ಕಾಲ್ಸು ಮೆಸೇಜ್ ಮಾಡಿದರು, ನಮ್ಮನ್ನು ರಿಜೆಕ್ಟ್ ಮಾಡಿದ ಫಿಗರ್ಗಳೆಲ್ಲ ಮಾಡಿದ್ರು. ಇದಕ್ಕಿಂತ ಸಕ್ಸಸ್ ಬೇಕಾ? ಖಂಡಿತ. ಸೊ ಇವಾಗ ನೀವು ಬಂದು ಇವಾಗ ನನಗೆ ಇಂಟರ್ವ್ಯೂ ಕೊಟ್ರಲ್ಲ, ಸೊ ನೆಕ್ಸ್ಟು ನಿಮ್ಮ ಮೂವಿ ರಿಲೀಸ್ ಆಗಷ್ಟು ನಿಮ್ಮ ಟೀಮೆಲ್ಲ ಬಂದು ನನಗೆ ಇಂಟರ್ವ್ಯೂ ಕೊಡ್ಬೇಕು. 100% ಮೇಡಮ್, ಪ್ರಾಮಿಸ್. 100% ಕೊಡ್ತೀನಿ ಮೇಡಮ್. ನಮಗೂ ಅದು ಹೆಲ್ಪ್ ಆಗುತ್ತಲ್ವಾ? ಖಂಡಿತ 100% ಕೊಡ್ತೀರಿ. ಸೊ ಅದೇ ಫಿಲಮ್ ರಿಲೀಸ್ ಆಗುತ್ತೆ ನೋಡಿ, ಆ ಇಯರ್
ಇಯರ್ ಎಲ್ಲ ಮಾತಾಡ್ಕೊಳ್ಳೋ ಫಿಲಮ್ ಅಂತೂ ಹಾಗೆ ಆಗುತ್ತೆ ಖಂಡಿತ ಅದಕ್ಕೆ ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಮೇಡಮ್.